ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮತಬೇಟೆ ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ನಗರದ ಹಲವು ವಾರ್ಡ್ಗಳಲ್ಲಿ ಪ್ರಚಾರ ನಡೆಸಿದ್ದು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಆಶೀರ್ವಾದ ಮಾಡಿ ಅಂತ ಮತದಾರರಲ್ಲಿ ಕೇಳಿಕೊಂಡಿದ್ದಾರೆ. ಈ ಬಾರಿಯೂ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರಾಘವೇಂದ್ರ. ಚಾಲುಕ್ಯನಗರ, ಗೋಪಾಲಗೌಡ ಬಡಾವಣೆಯಲ್ಲಿ ಮತಯಾಚನೆ ನಡೆಸಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಸಾಲು ಕೊಲೆಗಳಾಗ್ತಾ ಇವೆ. ಕೇಂದ್ರದ ಅವಧಿಯಲ್ಲಿ ಹಲವು ಯೋಜನೆ ಜಾರಿಗೆ ತರಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಮುಂದೆಯೂ ಹಲವು ಕಾಮಗಾರಿಯನ್ನ ನಡೆಸೋದಕ್ಕೆ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿ ಬಾರಿ ಈ ರೀತಿಯಂತ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನ ಮಾಡಿಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಂಡ್ಬರಂತ ಮಾಡಿದಂತ ಪ್ರತಿಫಲ ಇವತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದಂತ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಂಡಾಗಿದೆ. ಸ್ವಾಮಿ, ನಿಮ್ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನೋ ಅಪ್ಪಿ ತಪ್ಪಿ ಪಾಪದ ಕೂಸಾಗಿ ಏನೋ ಒಂದು ಜೀವ ನೀವು ಪಡೆದುಕೊಂಡಿದ್ದೀರಿ. ಇದು ಶಾಶ್ವತ ಅಲ್ಲ. ಇಡೀ ದೇಶದಲ್ಲಿ ಉಳಿದಂತ ಇದೊಂದು ಐಲ್ಯಾಂಡ್ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾತ್ರ ನೀವು ಉಳ್ಕೊಂಡಿದ್ದೀರಿ. 100ಕ್ಕೆ 100 ನಾಳೆ ಇನ್ನೊಂದು 15 ದಿನದಲ್ಲಿ ನಿಮ್ಮ ಕಾಂಗ್ರೆಸ್ನ ನಿಮ್ಮ ಜಾಗ ಯಾವುದು ಅಂತೇಳಿ ನಮ್ಮ ಕರ್ನಾಟಕದ ಮತದಾರರು 100ಕ್ಕೆ 100 ತಮ್ಮ ಏನು ಚೊಂಬಿನ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುವಂತ ಕೆಲಸವನ್ನು ತಾವೇನ್ ಮಾಡಿದಿರಿ. ಇನ್ನು 15 ದಿನದಲ್ಲಿ ಅದೇ ಚೊಂಬನ್ನ ನಿಮಗೆ ಕೈ ಕೊಟ್ಟು ನಿಮ್ಮ ಜಾಗವನ್ನ ತೋರಿಸುವಂತ ಕಾಲ ದೂರ ಇಲ್ಲ. ಪ್ರತಿ ಬಾರಿ ಗ್ರಾಮಾಂತರ ಅಖಾಡದಲ್ಲಿ ರಂಗೇರಿದ ಕ್ಯಾಂಪೇನ್ ಕಿಕ್ಕು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಮತಬೇಟೆ ನಡೆಸ್ತಾ ಇದ್ದಾರೆ. ಆನೇಕಲ್ ಭಾಗದಲ್ಲಿ ಮಂಜುನಾಥ್ ಬಿರುಸಿನ ಪ್ರಚಾರ ನಡೆಸಿದ್ದು ತೆರೆದ ವಾಹನದಲ್ಲಿ ಮಂಜುನಾಥ್ ರೋಡ್ ಶೋ ನಡೆಸಿದ್ದಾರೆ. ಮಂಜುನಾಥ್ ಪರ ವಿಪಕ್ಷ ನಾಯಕ ಅಶೋಕ್ ಪ್ರಚಾರವನ್ನ ನಡೆಸಿದ್ದಾರೆ. ಬಿದರಗುಪ್ಪೆಯಿಂದ ಹೆಬ್ಬಗೋಡಿವರೆಗೂ ಸಹ ರೋಡ್ ಶೋ ಸಾಗಿದ್ದು ಮಂಜುನಾಥ್ಗೆ ಅಶೋಕ್, ಶಾಸಕ ಜನಾರ್ದನ ರೆಡ್ಡಿ ಸಾಥ್ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಹಲವು ಕಡೆ ಓಡಾಟವನ್ನ ನಡೆಸಿ ಇವತ್ತು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಅವರೇ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಸರ್ ವೇವ್? ಅಲ್ಲ, ಇವಾಗ ಕಳೆದ 20 ದಿನದಿಂದ ನಾನು ಪ್ರಚಾರ ಮಾಡ್ತಾ ಇದ್ದೇನೆ. ಇವತ್ತು ನಾವು ಆನೇಕಲ್ಲಲ್ಲಿದ್ದೀವಿ. ಸೊ ಬಿದರಗುಪ್ಪೆನಲ್ಲಿ ತುಂಬ ಅಭೂತಪೂರ್ವ ಸಾಗುತ್ತಾ ಇದೆ. ಇಲ್ಲಿ ಬೈಕ್ ರ್ಯಾಲಿ ಇದೆ. ಸೊ ಎಲ್ಲ ಉತ್ಸುಕರಾಗಿದ್ದಾರೆ. ಎಲ್ಲ ಕಾರ್ಯಕರ್ತರು ಎಲ್ಲ ಎದ್ದು ಅವರೇ ಸ್ವಯಂ ಪ್ರೇರಿತರಾಗಿ ಓಡಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದರೆ ಬದಲಾವಣೆಯ ಗಾಳಿ ಇದೆ. ನನಗೆ ಗೆಲುವಿನ ವಿಶ್ವಾಸ ಇದೆ. ಸರ್, ಜನ ಏನು ಹೇಳ್ತಿದ್ದಾರೆ? ಹೋಗಿದ್ದ ಕಡೆ ಬದಲಾವಣೆ ನಮಗೆ ಬೇಕು ಅಂತಿದ್ದಾರೆ. ಅಯ್ಯೋ, ಜನ ತುಂಬ ಉತ್ಸುಕರಾಗಿ, ಅಯ್ಯೋ ನೀವು ನಿಂತಿದ್ದು ಒಳ್ಳೇದಾಯಿತು, ನಿಮ್ಮಂಥವ್ರು ನಿಲ್ಲಬೇಕು, ನಿಮ್ಮಂಥವ್ರು ರಾಜಕೀಯಕ್ಕೆ ಬರಬೇಕು. ಸೊ ಈ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. BJP ಮತ್ತು JDS ಕಾರ್ಯಕರ್ತರು ಇಬ್ಬರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಪರೇಷನ್ ಅಸ್ತ್ರ ನಡೀತಾ ಇದೆ ಸರ್. ಸಾಕಷ್ಟು ಕಡೆ BJP ಇರಬಹುದು, JDS ನ ಕಾರ್ಯಕರ್ತರು ಶಿಫ್ಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಏನು ಮತದಾರ ಆಗಲ್ಲ ಅಲ್ಲ, ಏನಿಲ್ಲಮ್ಮ, ಏನಾಗಲ್ಲ. ಗೆಲುವಿನ ವಿಶ್ವಾಸ ಇದೆ. ಜನ ಸುಮಾರು ಬಹಳ ವಿಶ್ವಾಸದಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ, ಏನಾಗಲ್ಲ. ಸರ್, ಇವತ್ತು ರ್ಯಾಲಿ ಮಾಡ್ತಾ ಇದ್ದೀರಾ. ಸೊ ರಾಜರಾಜೇಶ್ವರಿ ನಗರದ ಕಡೆ ಕೂಡ ರ್ಯಾಲಿ ಮಾಡ್ತಾ ಇದ್ದೀರಾ. ಇವತ್ತು ಎಲ್ಲೆಲ್ಲಿ ಓಡಾಟ ನಡೆಸ್ತೀರಾ ಸರ್? ಅಲ್ಲ, ಇವತ್ತು 2 ಗಂಟೆ ತನಕ ಆನೇಕಲ್ ಕ್ಷೇತ್ರ, ನಂತರ ರಾಜರಾಜೇಶ್ವರಿ ನಗರದಲ್ಲಿ ಆಗುತ್ತೆ. ಅಲ್ಲಿ 3 ಗಂಟೆಯಿಂದ ರಾತ್ರಿ 9:30 ತನಕ ಆಗುತ್ತೆ. ನೋಡಿದ್ರಲ್ಲ, ಇವೆಷ್ಟು ಡಾಕ್ಟರ್ CN ಮಂಜುನಾಥ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.